ದೇಶದಲ್ಲಿ ಒಂದೇ ದಿನ 63 ಜನರಿಗೆ JN1 ವೈರಸ್ ದಾಳಿ ಇಟ್ಟಿರೋದು. ನಿನ್ನೆ ಒಂದೇ ದಿನ 63 ಜನರಲ್ಲಿ JN1 ರೂಪಾಂತರಿ ಪತ್ತೆಯಾಗಿದೆ. ದೇಶಾದ್ಯಂತ ಎಲ್ಲೆಲ್ಲಿ ಎಷ್ಟೆಷ್ಟು ಕೋವಿಡ್ ಕೇಸ್ಗಳು ಪತ್ತೆಯಾಗಿವೆ, JN1 ರೂಪಾಂತರಿ ಎಷ್ಟು ಕೇಸ್ಗಳು ಪತ್ತೆಯಾಗಿವೆ ಅಂತ ನೋಡಿದ್ರೆ ಗೋವಾದಲ್ಲಿ 34, ಮಹಾರಾಷ್ಟ್ರದಲ್ಲಿ 9, ಕರ್ನಾಟಕದಲ್ಲಿ 9 ಕೇಸ್ಗಳು JN1 ರೂಪಾಂತರಿ. ಇದು ಕೇರಳದಲ್ಲಿ 6, ತಮಿಳುನಾಡಲ್ಲಿ 2 JN1 ಕೇಸ್ಗಳು ಪತ್ತೆಯಾಗಿವೆ. ತೆಲಂಗಾಣದಲ್ಲಿ 2ರಿಗೆ JN1 ವೈರಸ್ ಅಟ್ಯಾಕ್ ಆಗಿದ್ರೆ ದೇಶದಲ್ಲಿ ಹೊಸದಾಗಿ 628 ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ. ಭಾರತದಲ್ಲಿ 4054ಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಈಗ ಏರಿಕೆಯಾಗಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆಯಲ್ಲೂ ಏರಿಕೆ, ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲೂ ಕೂಡ ಏರಿಕೆ. ಅದರಲ್ಲೂ ಕೂಡ 2 ರೂಪಾಂತರಿ ತಳಿಯ ಒಂದು ಆರ್ಭಟ ಹೆಚ್ಚಾಗ್ತಾ ಇರೋದು. ಅದರಲ್ಲಿ ಪ್ರಮುಖವಾಗಿ JN1 ಆರ್ಭಟ ಸ್ವಲ್ಪ ಹೆಚ್ಚು ಅಂತಾನೆ ಹೇಳಬಹುದು. ದೇಶದಲ್ಲಿ JN1 ಕೇಸ್ಗಳು ಎಷ್ಟರ ಮಟ್ಟಿಗೆ ಪತ್ತೆಯಾಗಿವೆ ಬೇರೆ ಬೇರೆ ಭಾಗಗಳಲ್ಲಿ, ರಾಜ್ಯಗಳಲ್ಲಿ ಅಂತ ಗಮನಿಸಿದ್ರೆ ಗೋವಾದಲ್ಲಿ 34, ಮಹಾರಾಷ್ಟ್ರದಲ್ಲಿ 9, ಕರ್ನಾಟಕದಲ್ಲಿ 9, ಕೇರಳದಲ್ಲಿ 6, ತಮಿಳುನಾಡು 2, ತೆಲಂಗಾಣದಲ್ಲಿ 2. ಈಗ ಗೋವಾದಲ್ಲಿ 34 ಇದೆಯಲ್ಲ, ಅದೇ ಅಪಾಯಕಾರಿ. ಯಾಕಂದರೆ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಬರ್ತಾ ಇದೆ, ಮೊನ್ನೆ ಕ್ರಿಸ್ಮಸ್ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಜನ ವಿಪರೀತವಾಗಿ ಅಲ್ಲಿ ಸೇರ್ತಾರೆ. ಜಾಸ್ತಿ ಆಯಿತು ಅಂದರೆ ಯಾರು ಜವಾಬ್ದಾರಿ? ಹೀಗಾಗಿಯೇ ಹೆಚ್ಚೆಚ್ಚು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅಗತ್ಯ ಇದೆ.